ಎನ್ ರಾಜಣ್ಣ ಅವರು ಚಂದ್ರಶೇಖರ್ ಸ್ವಾಮೀಜಿಗಳಿಗೆ ಮಠ ಬಿಟ್ಕೊಟ್ರಿ ನಾನು ಬರ್ತೀನಿ ಅಂತ ಹೇಳಿದ್ರು. ನಾನು ಇಷ್ಟೇ ಕೇಳೋದು, ಈಗ ಚಂದ್ರಶೇಖರ್ ಸ್ವಾಮೀಜಿಯವ್ರನ್ನ ನಾನು ಕಣ್ಣಾರೆ ನೋಡಿದ್ದು ಯಾವ ಮಟ್ಟಕ್ಕಿದ್ರು ಮುಂಚೆ ಅನ್ನೋದನ್ನ ದಯಮಾಡಿ ಚಂದ್ರಶೇಖರ್ ಸ್ವಾಮೀಜಿಯವ್ರು ಹೇಳಬೇಕಾಗುತ್ತೆ. ದೇವೇಗೌಡರ ಬಗ್ಗೆ ಈ ರಾಷ್ಟ್ರದಲ್ಲೊಬ್ಬ ಮಾಜಿ ಪ್ರಧಾನಮಂತ್ರಿ ಅವ್ರ ಬಗ್ಗೆ ಯಾವ ರೀತಿ ಕಳೆದ ಒಂದು ತಿಂಗಳಿಂದ ಯಾವ ರೀತಿ ಏನೇನು ಇದಾಯಿತು ಅದ್ರ ಬಗ್ಗೆ ಒಂದು ಕರ್ಟೆಸಿಗಾರೋ ಸ್ವಾಮಿಗಳು ಹೇಳ್ಬೋದಾಯ್ತಲ್ಲ. ಚಂದ್ರಶೇಖರ್ ಸ್ವಾಮೀಜಿಯವರು ನಮ್ಮ ನಾಯಕರು, ನಮ್ಮ ಸಮಾಜದ ಮುಖಂಡರು, ಅವ್ರ ಬಗ್ಗೆ ಈ ಥರ ಕೆಲವು ಯಾವ ರೀತಿ ನಡೆಸ್ತಾ ಇದ್ದಿದ್ರೆ ಅದನ್ನು ನಿಮಗೆ ನೋಡಿದ್ದೀರಿ. ನಾನು ಯಾಕೆಂದ್ರೆ ವೈಯಕ್ತಿಕವಾಗಿ ಹೇಳಲ್ಲ, ವೈಯಕ್ತಿಕವಾಗಿ ಎಲ್ಲ ಮಾಡಿದಾಗ ಒಂದು ಸ್ವಾಮಿಗಳು ಹೇಳ್ಬೋದಾಯ್ತು. ನಾನು ಇದ್ರ ಬಗ್ಗೆ ಸಿ ಎಮ್ ಯಾರು ಮಾಡ್ಕೊಂಡ್ರೆ ನಮಗೇನು ರೀ, ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು, ನನಗೇನು ಸಂಬಂಧ ಇಲ್ಲ ಯಾರು ಸಿ ಎಮ್ ಇರ್. ಆದರೆ ಚಂದ್ರಶೇಖರ್ ಸ್ವಾಮಿಗಳು ದೇವೇಗೌಡರ ಬಗ್ಗೆ ಒಂದು ತಿಂಗಳು ನನ್ನ ಕೂಡ ನಮ್ಮ ಬಗ್ಗೆ ಏನಾದ್ರು ಬೇರೆ ನಿಮ್ಮ ಸ್ವಾಮೀಜಿ ಬೇರೆ ಚುನಾವಣೆ ಸ್ವಾಮೀಜಿ ಮಾತಾಡಿಲ್ಲ, ನೀವು ಪಟ್ನಾಯಕಳವ್ರು ಮಾತಾಡಿಲ್ಲ, ಬೇರೆ ಯಾರು ಮಾತಾಡಿಲ್ಲ. ನಾನು ಚಂದ್ರಶೇಖರ್ ಸ್ವಾಮೀಜಿಯವ್ರು ಕೇಳೋದು ಇಷ್ಟೇ, ಆ ಮಠಕ್ಕೆ ದೇವೇಗೌಡರು ಎಷ್ಟು ಮಾಡಿದ್ದಾರೆ ನನಗೆ ಗೊತ್ತಿದೆ. ದೇವೇಗೌಡರ ಬಗ್ಗೆ ಒಂದು ತಿಂಗಳಿಂದ ಏನೇನು ನಡೀತು ಯಾವುದೋ ಮಾಧ್ಯಮಗಳಲ್ಲಿ ನಮ್ಮ ಬಗ್ಗೆ ಏನಾದ್ರು ಮಾಡ್ಕೇಳ್ರಿ. ಒಂದು ಕರ್ಟೆಸಿಗಾರಲ್ಲಿ ಹೇಳ್ಬೋದು. ಆ ಸಭೆ ಕೆಂಪೇಗೌಡರ ಬಗ್ಗೆ ಇದ್ದಂಥ ಸಭೆ ನನಗೇನಂತೆ ಗೌರವ. ನಾನು ಯಾಕೆಂದ್ರೆ ನಾನು ಯಾರು ಮುಖ್ಯಮಂತ್ರಿ ಮಾಡ್ಕೊಂಡಿದ್ದು ನನಗೇನು ಸಂಬಂಧ ಇಲ್ಲ. ಆದರೆ ಸ್ವಾಮಿಗಳು ಹೇಳುವ ಒಂದು ದೊಡ್ಡರ ಬಗ್ಗೆ ಆ ಮಠಕ್ಕೆ ಏನೇನು ಮಾಡಿದ್ರು ಅದು ಹೇಳ್ಬೋದಾಯ್ತಲ್ರಿ. ಒಂದು ವರ್ಡಾರು ಬರಬಾರ್ದ ಸರ್? ಮೊದಲು ಒಕ್ಕಲಿಗರ ಸಮುದಾಯಕ್ಕೋಸ್ಕರ ನೀವು ಸಪ್ರೇಟ್ ಮಠ ಮಾಡಿದಾಗ ಅದು ವಿರೋಧ ಇತ್ತಲ್ಲ ಸರ್? ಅದನ್ನೆಲ್ಲ ದೇವೇಗೌಡರು ವಿರೋಧ ಮಾಡ್ಕೊಂಡು ಅವ್ರಿಗೆ ಮಠ ಕಟ್ಟಿದ್ರಿ. ಈಗ ನಿಮ್ಮ ಪರ ಮಾತಾಡಬೇಕು ಅಂತ ಹೇಳ್ತೀರಾ? ನಾನು ನಮ್ಮ ಪರ ಮಾತಾಡಿ ಅಂತ ಹೇಳಿಲ್ಲ ರೀ, ನಾನು ಮಾತಾಡಿ ಅಂತ ಹೇಳ್ತಾ ಇಲ್ಲ. ಒಂದು ಸಮಾಜದ ಮುಖಂಡರನ್ನ ಈ ಥರ ಒಂದು ಇದನ್ನು ಅವಹೇಳನಕಾರಿಯಾಗಿ ನಡೆದಿದ್ದು ಒಂದು ತಿಂಗಳಿಂದ ನೋಡಿದ್ರಲ್ರಿ, ಅದ್ರ ಬಗ್ಗೆ ಖಂಡಿಸ್ಬೇಕಾಯಿತು. ನಂದು ಕಲ ರೀ. ದೇವೇಗೌಡರ ಬಗ್ಗೆ ವೈಯಕ್ತಿಕವಾಗಿ ನಾನು ಹೇಳೋದು ಬೇರೆ ವಿಷಯ. ನಾನು ಯಾವುದೋ ಬೇರೆ ವಿಷಯ ನಾನು ಮಾತಾಡ್ತಾ ಇಲ್ಲ. ದೇವೇಗೌಡರ ಬಗ್ಗೆ ಮಾತ್ರ ನಾನು